ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ, ಸೊ ಬಾಳೆಕಾಯಿ ಚಿಪ್ಸ್ ಹಾಕೊಂಡು ತಿಂಡಿ ತಿಂತಾ ಇದ್ದೀನಿ. ನೋಡೋಣ, ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಾಳೆ ಕ್ಲೈಂಟ್ ಪ್ಲೇಸು ಮತ್ತು ನಾಳೆ ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ 2 ದಿವಸ ಇದ್ದೀನಿ, ಶನಿವಾರ ಆದಿತ್ಯವಾರ ಊರಲ್ಲಿದ್ದೀನಿ. ಸೊ ಊರಿಗೆ ಹೋಗೋ ಲಾಗ್ ಮಾಡ್ತೀನಿ. ನೋಡೋಣ, 2 ದಿವಸ ಬೇಗ ಹೋದರೆ ಸಾಕಪ್ಪ ಅಂತ ಅನಿಸ್ತಾ ಇದೆ. ಯಾವಾಗ ಊರಿಗೆ ಹೋಗೋದು ಅಂತ ಅನಿಸ್ತಾ ಇದೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತಂತ. ಲೆಟ್ಸ್ ಗೋ ಗೈಸ್. ನಮ್ಮ ಆಫೀಸ್ ಹತ್ರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಇವತ್ತೇನೋ ಪೂಜೆ ಇದೆ, ಅದಕ್ಕೆ ಚಂದ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ. ಗೈಸ್, ನಾವೀಗ ಕಾಫಿಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಅಂಜನ್ ಇದ್ದಾನೆ. ಇದು ನಮ್ಮ ಕಪಿಲ್ ಸರ್, ಮ್ಯಾನೇಜರ್. ಲೆಟ್ಸ್ ಗೋ ಗೈಸ್. ನಾನು ಕಾಫಿ ಕುಡಿಯಲ್ಲ, ನಾನು ಚಾಕ್ಲೇಟ್ ಪೌಡ್ರ್ ಹಾಕೊಂಡು ಮಿಲ್ಕ್ ಹಾಕೊಂಡು ಮಿಲ್ಕ್ ಶೇಕ್ ಕುಡಿಯುತ್ತೆ. ಚಾಕ್ಲೇಟ್ ಮಿಲ್ಕ್ ಶೇಕ್. ಗೈಸ್, ಇಲ್ಲಿ ನೋಡಿ, ಕಿಶೋರ್ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬಂದರು, ಲ್ಯಾಪ್ಟಾಪ್ ತಗೊಂಡು ಬಂದು ಕೆಲಸ ಮಾಡ್ತಿದ್ದಾನೆ. ನಮ್ಮನ್ನು ಕಾಫಿ ಕುಡಿಲಿಕ್ಕೆ ಬಿಡಲ್ಲ, ಅವನು ಕೆಲಸ ಮಾಡ್ತಿದ್ದಾನೆ ಇಲ್ಲಿ. ಯಾರಿರ್ಬೋದು ನಮ್ಮ ಆಫೀಸಲ್ಲಿ ಅಂದರೆ ಕಾಫಿ ಬ್ರೇಕಿಗೂ ಬರಲ್ಲ, ಯಾವುದಕ್ಕೂ ಬರಲ್ಲ ಅಂತ ಯಾವುದಾದ್ರು ನಿಯತ್ತಿನ ನಾಯಿ ಇದ್ದರೆ ಅದು ಯಾರಂತ ಹೇಳಿ ನೋಡುವ. ಮುಖ ನೋಡಿದ ಕೂಡಲೇ ಗೊತ್ತಾಗ್ತದೆ ನಿಮಗೆ. ನೋಡಿ, ಮುಖ ತೋರಿಸಿದ್ರೆ ಮುಖಕ್ಕೊಂದು ಸ್ವಲ್ಪ ಝೂಮ್ ಹಾಕಿ ಅಂತ, ಆವಾಗಲೇ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ನೋಡಿ, ಕಿಶೋರ್ ಅಡ್ಡ ಬಿತ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಪಾಪ ಟೀ ಕಾಫಿ ಏನು ಕುಡಿಲಿಲ್ಲ. ಇವರು ಆಲ್ರೆಡಿ ಹೊರಟಾಯ್ತು ಮನೆಗೆ. ಬಂದದ್ದು 11 ಗಂಟೆಗೆ, 6 ಗಂಟೆಗೆ ಹೊರಟ್ರು. ಜೀವನದ ಶಿಸ್ತು ಮುಖ್ಯ. ಎಂತ ಶಿಸ್ತು ಇದನ್ನ ಯಾರಾದರೂ ಶಿಸ್ತು ಅಂತ ಹೇಳ್ತಾರ? ಕೊಡಿ ಮಾರೆ, ನಾವಾದ್ರೂ ಕೆಲಸ ಮಾಡುವ. ಎಂತ ಎಷ್ಟು ಗಂಟೆಗೆ ಬರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ನೋಡಿ, ಕೆಲಸ ಎಲ್ಲ ಇನ್ಕಂಪ್ಲೀಟ್ ಇದೆ, ನಾಳೆ ಮಾಡ್ತಾರಂತೆ ರಿಟರ್ನ್ಸ್ ಎಲ್ಲ. ಇನ್ಕಂಪ್ಲೀಟ್ ಇಲ್ಲ, ಎಲ್ಲ ಕಂಪ್ಲೀಟ್ ಉಂಟು. ಬರೋಣ, ಬಾಯ್ ಬಾಯ್. ಇವತ್ತಿನ ಕೆಲಸ ಮುಗೀತು, ಹೊರಡ್ವಿ ನಾವು ಮನೆಗೆ ಹೋಗಿ ಇವತ್ತು ಕಬಾಬ್ ಮಾಡಲಿಕ್ಕೆ ಉಂಟು. ನಿನ್ನೆ ಚಿಕನ್ ತಗೊಂಡ್ಬಂದು ಗ್ರೇವಿ ಮಾಡಿದ್ವಿ, ಅದರಲ್ಲಿ ಸ್ವಲ್ಪ ಚಿಕನ್ ತೆಗೆದಿಟ್ಟಿದ್ವಿ. ಇವತ್ತು ಮನೆಗೆ ಹೋಗಿ ಕಬಾಬ್ ಮಾಡಿದ್ವಿ. ಚಟಾಪಟ ಚಟಾಪಟ. ಗೈಸ್, ಕಬಾಬ್ ಮಾಡಿ ಊಟ ಮಾಡ್ತಾ ಇದ್ದೇವೆ. ಕಿಶೋರ್ ನೋಡಿ, ಅವನದೇನೋ ಒಳಗಿಡ್ಬೇಕಂತ ಯಾರಿಗೂ ಹೇಳ್ತಿದ್ದಾನೆ. ನೀನೇನು ಹೇಳ್ತಾನಂತ ಕಬಾಬ್ ನೋಡಿ ಉಂಟು. ನಾವೀಗ ಕಸ ಬಿಸಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೇವೆ, ನಾನು, ಪ್ರಜ್ವಲ್, ಕಿಶೋರ. ಸೊ ಅದಕ್ಕೆ ಮೊನ್ನೆಯಿಂದ ಕಸ ಬಿಸಾಡಿರಲಿಲ್ಲ, ಸೊ ಅದಕ್ಕೆ ಈಗ ಬಿಸಾಡುವಂತ ಹೋಗ್ತಾ ಇದ್ದೇವೆ. ಪ್ರಜ್ವಲ್ ಆಲ್ರೆಡಿ 1 ಬ್ಯಾಗ್ ಕಸ ಬಿಸಾಕಿ ಬಂದ, ನಾವೀಗ ಹೋಗ್ತಾ ಇದ್ದೇವೆ ಕಸ ಬಿಸಾಕ್ಲಿಕ್ಕೆ. ಗೈಸ್, ನಾವು ಕಸ ಬಿಸಾಕಿ ಬಂದ್ವಿ, ಇನ್ನು ಮಲ್ಕೊಳ್ಳೋದು. ಗುಡ್ ನೈಟ್ ಗೈಸ್.